ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 29, 30, 31 ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. ಪ್ರಧಾನಮಂತ್ರಿ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ 5ನೆಯ ಮುಖ್ಯ ಕಾರ್ಯದರ್ಶಿಗಳ ರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಆಯ್ಕೆಗಳು: ಎ. ನವದೆಹಲಿ, ಬಿ. ವಾರಣಾಸಿ, ಸಿ. ಭೋಪಾಲ್, ಡಿ. ಗಾಂಧಿನಗರ್. ಉತ್ತರ ಎ. ನವದೆಹಲಿ. ಪ್ರಶ್ನೆ 2. ವಿಸ್ತರಿಸಲಾದ ಆಯುಷ್ಮಾನ್ ಭಾರತ್ ಯೋಜನೆಯಡಿ ದೇಶಾದ್ಯಂತ ಎಷ್ಟು ಜನರಿಗೆ ಲಾಭ ದೊರೆಯುತ್ತಿದೆ? ಆಯ್ಕೆಗಳು: ಎ. 30 ಕೋಟಿ, ಬಿ. 40 ಕೋಟಿ, ಸಿ. 50 ಕೋಟಿಗೂ ಹೆಚ್ಚು, ಡಿ. 25 ಕೋಟಿ. ಉತ್ತರ ಸಿ. 50 ಕೋಟಿಗೂ ಹೆಚ್ಚು. ಪ್ರಶ್ನೆ 3. ಜಮ್ಮು ಮತ್ತು ಕಾಶ್ಮೀರದಲ್ಲಿ ದುಲ್ಹಸ್ತಿ ಹಂತ 2 ಜಲವಿದ್ಯುತ್ ಯೋಜನೆ ಯಾವ ನದಿಯ ಮೇಲೆ ಸ್ಥಿತವಾಗಿದೆ? ಆಯ್ಕೆಗಳು: ಎ. ರಾವಿ, ಬಿ. ಸಿಂಧು, ಡಿ. ಜೇಲಂ, ಡಿ. ಚಿನಾಬ್. ಉತ್ತರ ಡಿ. ಚಿನಾಬ್. ಪ್ರಶ್ನೆ 4. ಭಾರತದಲ್ಲಿ ಸಾಂಪ್ರದಾಯಿಕ ಉತ್ಪನ್ನಗಳಿಗೆ ಸಂಬಂಧಿಸಿದ ಜಿಐ ಟ್ಯಾಗ್ ಎಂದರೆ ಏನು? ಆಯ್ಕೆಗಳು: ಎ. ಭೌಗೋಳಿಕ ಸೂಚನೆ, ಬಿ. ಸರ್ಕಾರಿ ಗುರುತು, ಸಿ. ಜಾಗತಿಕ ಗುರುತು, ಡಿ. ಭೌಗೋಳಿಕ ಸೂಚ್ಯಂಕ. ಉತ್ತರ ಎ. ಭೌಗೋಳಿಕ ಸೂಚನೆ. ಪ್ರಶ್ನೆ 5. ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸಲು REPM ಯೋಜನೆ ಯಾವ ಸರ್ಕಾರಿ ಉಪಕ್ರಮಕ್ಕೆ ಪೂರಕವಾಗಿದೆ? ಆಯ್ಕೆಗಳು: ಎ. ಸ್ಟಾರ್ಟಪ್ ಇಂಡಿಯಾ, ಬಿ. ಕೌಶಲ್ಯ ಭಾರತ, ಸಿ. ಡಿಜಿಟಲ್ ಇಂಡಿಯಾ, ಡಿ. ಮೇಕ್ ಇನ್ ಇಂಡಿಯಾ. ಉತ್ತರ ಡಿ. ಮೇಕ್ ಇನ್ ಇಂಡಿಯಾ. ಪ್ರಶ್ನೆ 6. 2025ರಲ್ಲಿ ಕೈಗಾರಿಕಾ ಹೆಂಪ್ ಕೃಷಿಗಾಗಿ ಗ್ರೀನ್ ಟು ಗೋಲ್ಡ್ ಉಪಕ್ರಮವನ್ನು ಯಾವ ರಾಜ್ಯ ಆರಂಭಿಸಿತು? ಆಯ್ಕೆಗಳು: ಎ. ಉತ್ತರಾಖಂಡ್, ಬಿ. ಹಿಮಾಚಲ್ ಪ್ರದೇಶ್, ಸಿ. ಸಿಕ್ಕಿಂ, ಡಿ. ಅರುಣಾಚಲ್ ಪ್ರದೇಶ್. ಉತ್ತರ ಬಿ. ಹಿಮಾಚಲ್ ಪ್ರದೇಶ. ಪ್ರಶ್ನೆ 7. 2025ರಲ್ಲಿ ಸೊಮಾಲಿಲ್ಯಾಂಡನ್ನು ಸ್ವತಂತ್ರ ರಾಷ್ಟ್ರವೆಂದು ಅಧಿಕೃತವಾಗಿ ಮಾನ್ಯತೆ ನೀಡಿದ ದೇಶ ಯಾವುದು? ಆಯ್ಕೆಗಳು: ಎ. ಇಂಗ್ಲೆಂಡ್, ಬಿ. ಅಮೆರಿಕ, ಸಿ. ಇಸ್ರೇಲ್, ಡಿ. ಇಥಿಯೋಪಿಯಾ. ಉತ್ತರ ಸಿ. ಇಸ್ರೇಲ್. ಪ್ರಶ್ನೆ 8. 2025ರಲ್ಲಿ ಗಡಿಭಾಗದ ಸಂಘರ್ಷಗಳ ನಂತರ ಯಾವ 2 ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಶಾಂತಿ ಒಪ್ಪಂದಕ್ಕೆ ಬಂದವು? ಆಯ್ಕೆಗಳು: ಎ. ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ, ಬಿ. ವಿಯೆಟ್ನಾಂ ಮತ್ತು ಲಾವೋಸ್, ಸಿ. ಮಲೇಷ್ಯಾ ಮತ್ತು ಇಂಡೋನೇಷ್ಯಾ, ಡಿ. ಮಯನ್ಮಾರ್ ಮತ್ತು ಥೈಲ್ಯಾಂಡ್. ಉತ್ತರ ಎ. ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ. ಪ್ರಶ್ನೆ 9. 2025ರಲ್ಲಿ ಕಾಡ್ಗಿಚ್ಚು ಹಾಗೂ ನೆರೆ ಸೇರಿದಂತೆ ಪ್ರಕೃತಿ ವಿಕೋಪಗಳಿಂದ ಜಾಗತಿಕವಾಗಿ ಸಂಭವಿಸಿದ ಆರ್ಥಿಕ ನಷ್ಟ ಎಷ್ಟು? ಆಯ್ಕೆಗಳು: ಎ. $50 ಬಿಲಿಯನ್ ಹೆಚ್ಚು, ಬಿ. $80 ಬಿಲಿಯನ್ ಹೆಚ್ಚು, ಸಿ. $100 ಬಿಲಿಯನ್ ಹೆಚ್ಚು, ಡಿ. $120 ಬಿಲಿಯನ್ ಹೆಚ್ಚು. ಉತ್ತರ ಡಿ. $120 ಬಿಲಿಯನ್ ಹೆಚ್ಚು. ಪ್ರಶ್ನೆ 10. 2025ರಲ್ಲಿ RBIಯಿಂದ ಬ್ಯಾಂಕೇತರ ಹಣಕಾಸು ಕಂಪನಿ NBFC ಆಗಿ ಕಾರ್ಯನಿರ್ವಹಿಸಲು ಅನುಮೋದನೆ ಪಡೆದ ಹಣಕಾಸು ಸಂಸ್ಥೆ ಯಾವುದು? ಆಯ್ಕೆಗಳು: ಎ. ಆರ್ಯಮಾನ್ ಫೈನಾನ್ಷಿಯಲ್, ಬಿ. ಪೇಟಿಎಂ ಫೈನಾನ್ಸ್, ಸಿ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್, ಡಿ. ಬಜಾಜ್ ಫಿನರ್ವರ್ಸ್. ಉತ್ತರ ಎ. ಆರ್ಯಮಾನ್ ಫೈನಾನ್ಷಿಯಲ್. ಪ್ರಶ್ನೆ 11. 2025ರಲ್ಲಿ ಭಾರತೀಯ ಕ್ರೀಡಾಪಟುಗಳು ದಾಖಲೆಯ ಸಾಧನೆ ಮಾಡಲು ಬೆಂಬಲ ನೀಡಿದ ಸರ್ಕಾರದ ಯೋಜನೆ ಯಾವುದು? ಆಯ್ಕೆಗಳು: ಎ. ಖೇಲೋ ಇಂಡಿಯಾ, ಬಿ. ಫಿಟ್ ಇಂಡಿಯಾ ಅಭಿಯಾನ, ಸಿ. ಟಾಪ್ಸ್ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆ, ಡಿ. ಮಿಷನ್ ಒಲಿಂಪಿಕ್ ಗೋಲ್ಡ್. ಉತ್ತರ ಸಿ. ಟಾಪ್ಸ್ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆ. ಪ್ರಶ್ನೆ 12. ಗಗನಯಾನ್ ಕಾರ್ಯಾಚರಣೆಗಳಿಗೆ ಬೆಂಬಲವಾಗಿ ಇಸ್ರೋ ತನ್ನ 3ನೆಯ ಉಡಾವಣಾ ವೇದಿಕೆಯನ್ನು ಎಲ್ಲಿ ನಿರ್ಮಿಸಲು ಯೋಜಿಸಿದೆ? ಆಯ್ಕೆಗಳು: ಎ. ತಿರುವನಂತಪುರಂ, ಬಿ. ಶ್ರೀಹರಿಕೋಟಾ, ಸಿ. ಚಂಡೀಪುರ್, ಡಿ. ಕುಲಶೇಖರಪಟ್ಟಣಂ. ಉತ್ತರ ಬಿ. ಶ್ರೀಹರಿಕೋಟಾ. ಪ್ರಶ್ನೆ 13. 2025ರಲ್ಲಿ 79ನೇ ವಯಸ್ಸಿನಲ್ಲಿ ನಿಧನರಾದ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಆಯ್ಕೆಗಳು: ಎ. ಬೇಗಂ ರೊಕೆಯಾ, ಬಿ. IV ರೆಹಮಾನ್, ಸಿ. ಶೇಖ್ ಹಸೀನಾ, ಡಿ. ಖಲೀದಾ ಜಿಯಾ. ಉತ್ತರ ಡಿ. ಖಾಲಿದಾ ಜಿಯಾ. ಪ್ರಶ್ನೆ 14. ನವೆಂಬರ್ 2025ರಲ್ಲಿ ಭಾರತದ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ IIPಯ ವೃದ್ಧಿ ದರ ಎಷ್ಟು? ಆಯ್ಕೆಗಳು: ಎ. 5.2%, ಬಿ. 6.7%, ಸಿ. 7.4%, ಡಿ. 8.9%. ಉತ್ತರ ಬಿ. 6.7%. ಪ್ರಶ್ನೆ 15. ವಿಶ್ವದಲ್ಲಿ ಅಪರೂಪದ ಭೂಖನಿಜ ಸಂಗ್ರಹದಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಆಯ್ಕೆಗಳು: ಎ. ಮೊದಲನೇ, ಬಿ. ಎರಡನೇ, ಸಿ. ಮೂರನೇ, ಡಿ. 5ನೇ. ಉತ್ತರ ಸಿ. 3ನೇ ಸ್ಥಾನ. ಪ್ರಶ್ನೆ 16.
ಪಾಸ್ಪೋರ್ಟ್ ಪಡೆಯುವ ಹಕ್ಕನ್ನು ಸುಪ್ರೀಂ ಕೋರ್ಟ್ ಸಂವಿಧಾನದ ಯಾವ ವಿಧಿಯೊಂದಿಗೆ ಸಂಪರ್ಕಿಸಿದೆ? ಆಯ್ಕೆಗಳು ಎ ವಿಧಿ 13, ಬಿ ವಿಧಿ 14, ಸಿ ವಿಧಿ 19, ಡಿ ವಿಧಿ 21. ಉತ್ತರ ಡಿ ವಿಧಿ 21. ಪ್ರಶ್ನೆ 17. 2025ರಲ್ಲಿ ಭಾರತದಲ್ಲಿ ಬಹು ದಶಕಗಳಲ್ಲಿಯೇ ಕಡಿಮೆ ಮಟ್ಟ ತಲುಪಿದ ಒಟ್ಟು ಅನುತ್ಪಾದಕ ಆಸ್ತಿ NPA ಶೇಕಡವಾರು ಎಷ್ಟು? ಆಯ್ಕೆಗಳು ಎ 3.5%, ಬಿ 2.8%, ಸಿ 2.1%, ಡಿ 1.9%. ಉತ್ತರ ಸಿ 2.1%. ಪ್ರಶ್ನೆ 18. ತಜ್ಞರ ಪರಿಶೀಲನೆಗಾಗಿ ಸುಪ್ರೀಂ ಕೋರ್ಟ್ ಯಾವ ಬೆಟ್ಟಗಳ ಶ್ರೇಣಿಗೆ ಸಂಬಂಧಿಸಿದ ಆದೇಶವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ? ಆಯ್ಕೆಗಳು ಎ ಅರಾವಳಿ ಬೆಟ್ಟಗಳು, ಬಿ ವಿಂಧ್ಯ ಪರ್ವತ ಶ್ರೇಣಿ, ಸಿ ಹಿಮಾಲಯಗಳು, ಡಿ ಪಶ್ಚಿಮ ಘಟ್ಟಗಳು. ಉತ್ತರ ಎ ಅರಾವಳಿ ಬೆಟ್ಟಗಳು. ಪ್ರಶ್ನೆ 19. ಪಾರ್ವತಿ ಅರ್ಗ ಪಕ್ಷಿಧಾಮವು ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು ಎ ಬಿಹಾರ, ಬಿ ರಾಜಸ್ಥಾನ, ಸಿ ಮಧ್ಯಪ್ರದೇಶ, ಡಿ ಉತ್ತರ ಪ್ರದೇಶ. ಉತ್ತರ ಡಿ ಉತ್ತರ ಪ್ರದೇಶ. ಈ ಪಾರ್ವತಿ ಅರ್ಗ ಪಕ್ಷಿಧಾಮವನ್ನು ಪರಿಸರ ಸಂವೇದಿ ವಲಯ ಅಂದರೆ ಬರ್ಡ್ ಸ್ಯಾಂಕ್ಚುರಿಯಾಗಿ ಘೋಷಿಸಲಾಗಿದೆ. ಪ್ರಶ್ನೆ 20. 2025ರಲ್ಲಿ ಲಿಕ್ವಿಡಿಟಿ ಹೆಚ್ಚಿಸಲು RBI ಎಷ್ಟು ಮೊತ್ತದ ಓಪನ್ ಮಾರ್ಕೆಟ್ ಆಪರೇಷನ್ ಅನ್ನು OMO ಅನ್ನು ನಡೆಸಿತು? ಆಯ್ಕೆಗಳು ಎ 25,000 ಕೋಟಿ, ಬಿ 40,000 ಕೋಟಿ, ಸಿ 50,000 ಕೋಟಿ, ಡಿ 75,000 ಕೋಟಿ. ಉತ್ತರ ಸಿ 50,000 ಕೋಟಿ ರೂಪಾಯಿ. ಪ್ರಶ್ನೆ 21. DRDO ಪರೀಕ್ಷಿಸಿದ ಪಿನಾಕ ದೀರ್ಘದೂರ ಮಾರ್ಗದರ್ಶಿತ ರಾಕೆಟ್ನ ದಾಳಿ ವ್ಯಾಪ್ತಿ ಎಷ್ಟು? ಆಯ್ಕೆಗಳು ಎ 60 ಕಿಲೋಮೀಟರ್, ಬಿ 120 ಕಿಲೋಮೀಟರ್, ಸಿ 150 ಕಿಲೋಮೀಟರ್, ಡಿ 200 ಕಿಲೋಮೀಟರ್. ಉತ್ತರ ಬಿ 120 ಕಿಲೋಮೀಟರ್. ಪ್ರಶ್ನೆ 22. 2025ರಲ್ಲಿ ರಕ್ಷಣಾ ಖರೀದಿಗಳಿಗೆ ರಕ್ಷಣಾ ಖರೀದಿ ಮಂಡಳಿಯು ಅನುಮೋದಿಸಿದ ಒಟ್ಟು ಮೊತ್ತ ಎಷ್ಟು? ಆಯ್ಕೆಗಳು ಎ 45,000 ಕೋಟಿ, ಬಿ 62,000 ಕೋಟಿ, ಸಿ 79,000 ಕೋಟಿ, ಡಿ 1,00,000 ಕೋಟಿ. ಉತ್ತರ ಸಿ 79,000 ಕೋಟಿ ರೂಪಾಯಿ. ಪ್ರಶ್ನೆ 23. INSV ಕೌಂಡಿನ್ಯ ತನ್ನ ಮೊದಲ ಸಮುದ್ರಯಾನವನ್ನು ಭಾರತದ ಯಾವ ದೇಶದತ್ತ ಆರಂಭಿಸಿತು? ಆಯ್ಕೆಗಳು ಎ ಒಮನ್, ಬಿ ಖತಾರ್, ಸಿ UAE, ಡಿ ಸೌದಿ ಅರೇಬಿಯಾ. ಉತ್ತರ ಎ ಒಮನ್. ಪ್ರಶ್ನೆ 24. 87ನೆಯ ಸೀನಿಯರ್ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2025ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಆಯ್ಕೆಗಳು ಎ ಲಕ್ಷ್ಯ ಸೇನ್, ಬಿ ಕಿದಂಬಿ ಶ್ರೀಕಾಂತ್, ಸಿ ರಿತ್ವಿಕ್ ಸಂಜೀವಿ, ಡಿ ಪ್ರಿಯಾಂಶು ರಾಜಾವತ್. ಉತ್ತರ ಸಿ ರಿತ್ವಿಕ್ ಸಂಜೀವಿ. ಪ್ರಶ್ನೆ 25. ಪುರುಷರ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 8 ವಿಕೆಟ್ ಪಡೆದ ಮೊದಲ ಬೌಲರ್ ಯಾರು? ಆಯ್ಕೆಗಳು ಎ ಜಸ್ಪ್ರೀತ್ ಬುಮ್ರಾ, ಬಿ ಯಜ್ವೇಂದ್ರ ಚಹಲ್, ಸಿ ಕುಲ್ದೀಪ್ ಯಾದವ್, ಡಿ ಸೋನಂ ಏಷೆ. ಉತ್ತರ ಡಿ ಸೋನಂ ಏಷೆ. ಪ್ರಶ್ನೆ 26. ಎಲ್ಲ ಮಾದರಿಗಳಲ್ಲೂ 10,000 ಅಂತಾರಾಷ್ಟ್ರೀಯ ರನ್ಗಳನ್ನು ಪೂರೈಸಿದ ಎರಡನೆಯ ಭಾರತೀಯ ಮಹಿಳೆ ಯಾರು? ಆಯ್ಕೆಗಳು ಎ ಸ್ಮೃತಿ ಮಂದನ, ಬಿ ಜೆಮಿಮಾ ರಾಡ್ರಿಗಸ್, ಸಿ ಮಿಥಾಲಿ ರಾಜ್, ಡಿ ಹರ್ಮನ್ ಪ್ರೀತ್ ಕೌರ್. ಉತ್ತರ ಎ ಸ್ಮೃತಿ ಮಂದನ. ಪ್ರಶ್ನೆ 27. 2025ರ ಫಿಡೆ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆದ್ದ ಇಬ್ಬರು ಭಾರತೀಯ ಆಟಗಾರರು ಯಾರು? ಆಯ್ಕೆಗಳು ಎ ವಿಶ್ವನಾಥನ್ ಆನಂದ್ ಮತ್ತು ಆರ್ ಪ್ರಜ್ಞಾನಂದ, ಬಿ ಅರ್ಜುನ್ ಎರಿಗೈಸಿ ಮತ್ತು ನಿಹಾಲ್ ಸರೀನ್, ಸಿ ಕೊನೆರು ಹಂಪಿ ಮತ್ತು ಅರ್ಜುನ್ ಎರಿಗೈಸಿ, ಡಿ ಗುಕೇಶ್ ಮತ್ತು ವಿದ್ಯತ್ ಗುಜರಾತಿ. ಉತ್ತರ ಸಿ ಕೊನೆರು ಹಂಪಿ ಮತ್ತು ಅರ್ಜುನ್ ಎರಿಗೈಸಿ. ಪ್ರಶ್ನೆ 28. 2025ರಲ್ಲಿ ವಿಶ್ವದ ಮೊದಲ ಇಟ್ವಿಸ್ಮಾ ITVISMA ಜೀನ್ ಥೆರಪಿ ಯಾವ ನಗರದಲ್ಲಿ ನೀಡಲಾಯಿತು? ಆಯ್ಕೆಗಳು ಎ ದುಬೈ, ಬಿ ಅಬುಧಾಬಿ, ಸಿ ದೋಹಾ, ಡಿ ರಿಯಾದ್. ಉತ್ತರ ಬಿ ಅಬುಧಾಬಿ. ಪ್ರಶ್ನೆ 29. 2025ರಲ್ಲಿ INS ವಾಗ್ಸಿರ್ ಜಲಾಂತರ್ಗಾಮಿಯಲ್ಲಿ ಭಾಗವಹಿಸಿ ವಿಶಿಷ್ಟ ನಾಯಕರ ಪಟ್ಟಿಗೆ ಸೇರಿದ ಭಾರತದ ರಾಷ್ಟ್ರಪತಿ ಯಾರು? ಆಯ್ಕೆಗಳು ಎ ಪ್ರತಿಭಾ ಪಾಟೀಲ್, ಬಿ ರಮಾನಾಥ್ ಕೋವಿಂದ್, ಸಿ ಪ್ರಣಬ್ ಮುಖರ್ಜಿ, ಡಿ ದ್ರೌಪದಿ ಮುರ್ಮು. ಉತ್ತರ ಡಿ ದ್ರೌಪದಿ ಮುರ್ಮು. ಪ್ರಶ್ನೆ 30. ಭಾರತೀಯ ಕರಾವಳಿ ರಕ್ಷಣಾ ಪಡೆ ನಡೆಸಿದ RPREX 2025 ಎಂಬುದರ ಪೂರ್ಣ ರೂಪ ಯಾವುದು? ಆಯ್ಕೆಗಳು ಎ ಪ್ರಾದೇಶಿಕ ಮಾಲಿನ್ಯ ಪ್ರತಿಕ್ರಿಯಾಭ್ಯಾಸ, ಬಿ ತ್ವರಿತ ಬಂದರು ರಕ್ಷಣಾ ಅಭ್ಯಾಸ, ಸಿ ರಕ್ಷಣಾ ಸಿದ್ಧತಾ ಅಭ್ಯಾಸ, ಡಿ ಪ್ರಾದೇಶಿಕ ಬಂದರು ಅಪಾಯ ಮೌಲ್ಯಮಾಪನ ಅಭ್ಯಾಸ. ಉತ್ತರ ಎ ಪ್ರಾದೇಶಿಕ ಮಾಲಿನ್ಯ ಪ್ರತಿಕ್ರಿಯಾ ಅಭ್ಯಾಸ, ರೀಜನಲ್ ಪೊಲ್ಯೂಷನ್ ರೆಸ್ಪಾನ್ಸ್ ಎಕ್ಸಸೈಸ್.
ಧನ್ಯವಾದಗಳು.